ಹಲೋ ಗಾಯ್ಸ್, ಹಿಂದೂ ಧರ್ಮದಲ್ಲಿ ಪೂಜೆಯು ಮಹತ್ತರ ಸ್ಥಾನವನ್ನು ಪಡೆದುಕೊಂಡಿದೆ. ದೇವರನ್ನು ಪೂಜಿಸುವಾಗ ವಿವಿಧ ಪೂಜೆಯ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಅವುಗಳಲ್ಲಿ ದೇವರಿಗೆ ದೀಪ ಬೆಳಗಿಸುವುದು ಕೂಡ ಒಂದಾಗಿದೆ. ಯಾವುದೇ ದೇವರ ಪೂಜೆಯನ್ನು ಪ್ರಾರಂಭಿಸುವಾಗ ಮುನ್ನ ದೇವರಿಗೆ ದೀಪವನ್ನು ಬೆಳಗಿಸಬೇಕೆನ್ನುವ ಸಂಪ್ರದಾಯವಿದೆ. ಈ ರೀತಿ ದೀಪವನ್ನು ಬೆಳಗಿಸುವುದರ ಮೂಲಕ ಪೂಜೆಯನ್ನು ಪ್ರಾರಂಭಿಸಿದಾಗ ಮಾತ್ರ ಪೂಜೆಯ ಪೂರ್ಣ ಫಲ ನಮಗೆ ಪ್ರಾಪ್ತವಾಗುವುದು. ಆದರೆ ದೇವರಿಗೆ ದೀಪವನ್ನು ಬೆಳಗಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ. ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ದೀಪವನ್ನು ಈ ರೀತಿ ಬೆಳಗಿಸಬೇಕು. ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ಬೆಳಗಿಸುವಾಗ ದೀಪದ ಬತ್ತಿಯು ಯಾವಾಗಲೂ ಪೂರ್ವದ ದಿಕ್ಕಿನತ್ತ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಒಂದು ವೇಳೆ ನೀವು ಪೂಜೆ ಮಾಡುವ ತುಪ್ಪದ ದೀಪವನ್ನು ಹಚ್ಚುತ್ತಿದ್ದರೆ ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಿ. ಅದೇನೆಂದರೆ, ತುಪ್ಪದ ದೀಪವನ್ನು ಬೆಳಗಿದ ತಕ್ಷಣವೇ ಎಣ್ಣೆಯ ದೀಪವನ್ನು ಬೆಳಗಲು ಹೋಗಬೇಡಿ. ದೇವರಿಗೆ ದೀಪವನ್ನು ಪೂರ್ವಾಭಿಮುಖವಾಗಿ ಬೆಳಗಿಸುವುದರಿಂದ ನೀವು ನಿಮ್ಮ ಪೂಜೆಯ ಫಲವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, ಇದರೊಂದಿಗೆ ಸಾಕಷ್ಟು ಆರೋಗ್ಯದ ಪ್ರಯೋಜನಗಳನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ. ಈ ರೀತಿ ದೀಪ ಬೆಳಗಿಸುವುದರಿಂದ ನೀವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಪೂರ್ವ ಅಭಿಮುಖವಾಗಿ ದೀಪವನ್ನು ಹಚ್ಚಿಡುವುದನ್ನು ಹೊರತುಪಡಿಸಿ ನೀವು ಉತ್ತರಾಭಿಮುಖವಾಗಿ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ವ್ಯಕ್ತಿಯ ಸಮೃದ್ಧಿ ಮತ್ತು ಜ್ಞಾನದಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ. ದೇವರಿಗೆ ದೀಪವನ್ನು ಪಶ್ಚಿಮಾಭಿಮುಖವಾಗಿ ಹಚ್ಚಿಡುವುದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿ ಅಡೆತಡೆಗಳು ಅಥವಾ ಸಮಸ್ಯೆಗಳು ಎದುರಾಗಲು ಪ್ರಾರಂಭವಾಗುವುದು ಮತ್ತು ಆತನಲ್ಲಿ ಆತಂಕವು ಹೆಚ್ಚಾಗುವುದು. ಇನ್ನು ದಕ್ಷಿಣಾಮುಖವಾಗಿ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಿಮಗೆ ಸಾಕಷ್ಟು ಹಾನಿಯುಂಟಾಗಬಹುದು ಮತ್ತು ಸಮಸ್ಯೆಗಳ ಸುಳಿಯಲ್ಲಿ ನೀವು ಸಿಲುಕಿಕೊಳ್ಳಬಹುದು. ಹಿಂದೂ ಧರ್ಮದ ಪ್ರಕಾರ ದೀಪವನ್ನು ಪೂಜಾ ಸ್ಥಳದ ಮಧ್ಯದಲ್ಲಿ ಮತ್ತು ದೇವರ ವಿಗ್ರಹದ ಅಥವಾ ಪ್ರತಿಮೆಯ ಮುಂದೆ ಇಡಬೇಕು. ಇದು ನೀವು ದೇವರಿಗೆ ದೀಪವನ್ನು ಇಡುವ ಸರಿಯಾದ ವಿಧಾನವಾಗಿದೆ. ಬದಲಾಗಿ ದೀಪವನ್ನು ಬಾಗಿಲ ಬಳಿ, ಫೋಟೋಗಳ ಹಿಂದೆ ಅಥವಾ ದೇವರ ಕೋಣೆಯ ಯಾವುದೋ ಒಂದು ಮೂಲೆಯಲ್ಲಿ ಇಡುವುದು ಸೂಕ್ತವಿಲ್ಲವೆಂದು ಹೇಳಲಾಗುತ್ತದೆ. ಎಣ್ಣೆಯ ದೀಪದಲ್ಲಿ ಕೆಂಪು ಬತ್ತಿಯನ್ನು ಬಳಸುವುದು ಮಂಗಳಕರ ಮತ್ತು ಎಣ್ಣೆಯ ದೀಪಕ್ಕೆ ಹತ್ತಿ ಬತ್ತಿಯನ್ನು ಬಳಸುವುದು ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ. ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ಈ ಮೇಲಿನ ನಿಯಮಗಳ ಪ್ರಕಾರ ಅಥವಾ ವಿಧಿವಿಧಾನಗಳ ಪ್ರಕಾರ ನಡೆದುಕೊಂಡರೆ ಖಂಡಿತ ನಿಮಗೆ ಪೂಜೆಯ ಪೂರ್ಣ ಫಲ ದೊರೆಯುತ್ತದೆ. ಇನ್ನು ಮುಂದೆ ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಈ ಮೇಲಿನಂತೆ ಹಚ್ಚಿಡಿ. ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.